ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಇವತ್ತಿನ ತರಗತಿಯಲ್ಲಿ ನಾವು RRB ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಬಗ್ಗೆ ಅದರ ಒಂದು ಸೆಲೆಕ್ಷನ್ ಪ್ರೊಸೆಸ್ ಆಗಿರ್ಬೋದು, ಎಕ್ಸಾಮ್ ಪ್ಯಾಟರ್ನ್ ಆಗಿರ್ಬೋದು, ಮತ್ತೆ ಯಾವ ಒಂದು ಬುಕ್ಸ್ ನ ರೆಫರ್ ಮಾಡ್ಬೇಕಂತಂದು ಇವತ್ತಿನ ತರಗತಿಯಲ್ಲಿ ಕಂಪ್ಲೀಟ್ ಡೀಟೇಲ್ ನಿಮ್ ಮುಂದೆ ಇಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಸೊ RRB ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಇದು ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತೆ ಅಂತಂದ್ರೆ ರೈಲ್ವೆ ಮಿನಿಸ್ಟ್ರಿ ಅಂಡರ್ ಅಲ್ಲಿ ಬರುತ್ತೆ. ಈ RRB ಏನು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರಲ್ಲ, ಇವರು ಯಾವ್ಯಾವ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರ ಅಂತಂದ್ರೆ ಮೊದಲನೇದು ನೋಡಿ RRB NTPC ಆಗಿರ್ಬೋದು, RRB ALP ಆಗಿರ್ಬೋದು, RRB JE, RRB ಗ್ರೂಪ್ ಡಿ. ಈ ಒಂದು 4 ರೀತಿಯ ಒಂದು ಎಕ್ಸಾಮ್ ಅನ್ನ ಈ RRB ದವರು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಸೊ ಇವತ್ತಿನ ಒಂದು ತರಗತಿಯಲ್ಲಿ ನಾವು RRB NTPC ಬಗ್ಗೆ ತಿಳಿದುಕೊಳ್ಳೋಣ. RRB NTPC ಅಂದ್ರೆ ಏನು? ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಅಂತಂದು. ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್. ಈ RRB ಅಲ್ಲಿ ಸುಮಾರು ಹುದ್ದೆಗಳು ಬರ್ತವೆ. ಅವು ಯಾವ್ಯಾವ ಹುದ್ದೆಗಳು ಅಂತಂದ್ರೆ ಇಲ್ಲಿ ನೋಡಿ, ಒಂದು ಕ್ಲರ್ಕ್ ಆಗಿರ್ಬೋದು, ಒಂದು ಟ್ರಾಫಿಕ್ ಅಸಿಸ್ಟೆಂಟ್ ಆಗಿರ್ಬೋದು, ಇನ್ನೊಂದು ಸ್ಟೇಷನ್ ಮಾಸ್ಟರ್ ಆಗಿರ್ಬೋದು, ಗೂಡ್ಸ್ ಗಾರ್ಡ್ ಆಗಿರ್ಬೋದು, ಟ್ರಾಫಿಕ್ ಅಸಿಸ್ಟೆಂಟ್, ಕೀಪರ್, ಹೀಗೆ ಹಲವಾರು ರೀತಿಯ ಒಂದು ಹುದ್ದೆಗಳು ಈ ಒಂದು NTPC ಅಲ್ಲಿ ಕಂಡು ಬರ್ತವೆ. ಸೊ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇದೆ? ಎಕ್ಸಾಮ್ ಪ್ಯಾಟರ್ನ್ 3 ರೀತಿಯ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ. ಒಂದು ಪ್ರಿಲಿಮ್ಸ್, ಇನ್ನೊಂದು ಮೇನ್ಸ್, ಇನ್ನೊಂದು ಟೈಪಿಂಗ್ ಟೆಸ್ಟ್. ನೋಡಿ, ಫಸ್ಟ್ ಎಕ್ಸಾಮ್ ಯಾವುದು? CBT ಪ್ರಿಲಿಮ್ಸ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ CBT ಮೇನ್ಸ್ ಅಲ್ಲಿ ಇರುತ್ತೆ. ಥರ್ಡ್ ಟೈಪಿಂಗ್ ಟೆಸ್ಟ್. ಇವು 3 ನೀವು ಒಂದ್ ವೇಳೆ ಕ್ಲಿಯರ್ ಆದಂತ ಸಂದರ್ಭದಲ್ಲಿ ನೆಕ್ಸ್ಟ್ 4ನೇ ಸ್ಟೆಪ್ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೀತಾರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೆದ ನಂತರ ಏನಾಗುತ್ತೆ, ನಿಮ್ಗೆ ಮೆಡಿಕಲ್ ಎಕ್ಸಾಮ್ ಇರುತ್ತೆ. ಮೆಡಿಕಲ್ ಅಲ್ಲಿ ಪಾಸ್ ಆದ್ರ ಅಂತಂದ್ರೆ ಸೀದಾ ನಿಮ್ಗೆ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಕುಂತು ಸೆಲೆಕ್ಟ್ ಆಗ್ಬಿಡ್ತೀರಾ. ಸೊ ಇಷ್ಟು ಹಂತದಲ್ಲಿ ನಾವೇನ್ ಮಾಡಬಹುದು, ಈ NTPC ಒಂದು ಹುದ್ದೆಯನ್ನ ಗಿಟ್ಟಿಸ್ಕೊಳ್ಬಹುದು. ಸೊ ನೋಡಿ, ಮೊದಲನೇ ಎಕ್ಸಾಮ್, ಫಸ್ಟ್ ಎಕ್ಸಾಮ್ ಯಾವುದು? CBT ಇದು ಪ್ರಿಲಿಮ್ಸ್ ಆಗಿರುತ್ತೆ. ಯಾವುದು? ಪ್ರಿಲಿಮ್ಸ್. ಈ ಪ್ರಿಲಿಮ್ಸ್ ಅಲ್ಲಿ ಸೆಲೆಕ್ಷನ್ ನೋಡಿ, ಮತ್ತೆ ಮ್ಯಾಕ್ಸಿಮಮ್ ಮಾರ್ಕ್ಸ್. ಸೆಲೆಕ್ಷನ್ ಅಂದ್ರೆ ಜನರಲ್ ಅವೇರ್ನೆಸ್ ಒಂದು ಪೇಪರ್ ಇರುತ್ತೆ, ಅದಕ್ಕೆ 40 ಮಾರ್ಕ್ಸ್. ಯಾವುದು? ಜನರಲ್ ಅವೇರ್ನೆಸ್ ಗೆ 40 ಮಾರ್ಕ್ಸ್. ಈ ಜನರಲ್ ಅವೇರ್ನೆಸ್ ಅಂದ್ರೆ ಯಾವ್ಯಾವ ಸಬ್ಜೆಕ್ಟ್ ಇರ್ತಾವ ಅಂತಂದ್ರೆ ಇದರಲ್ಲಿ ಜನರಲ್ ಅವೇರ್ನೆಸ್ ಅಲ್ಲಿ ಹಿಸ್ಟ್ರಿ, ಪಾಲಿಟಿ, ಜಿಯೋಗ್ರಫಿ, ಸೈನ್ಸ್ ಅಂಡ್ ಟೆಕ್, ಸೈನ್ಸ್, ಕರೆಂಟ್ ಅಫೇರ್ಸ್, ಹೀಗೆ ಹಲವಾರು ರೀತಿಯ ದಿನಚರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆಗಳ ಬಗ್ಗೆ ಏನಾಗಿರ್ತದೆ, ಈ ಒಂದು 40 ಕ್ವಶನ್ ನ ಕೇಳ್ತಾರೆ. ಸೊ ನೆಕ್ಸ್ಟ್ ಎರಡನೇದು ಮ್ಯಾಥಮೆಟಿಕ್ಸ್, ಇದು 30 ಕ್ವಶನ್ ಇರುತ್ತೆ. ನೆಕ್ಸ್ಟ್ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್, ಇದು ಕೂಡ 30 ಕ್ವಶನ್ ಇರುತ್ತೆ. ನೋಡಿ ಎಷ್ಟಾಯ್ತು ಟೋಟಲ್? 100 ಮಾರ್ಕ್ಸ್. ಟೋಟಲ್ 100 ಮಾರ್ಕ್ಸ್ ಆಯ್ತು. ಅಂದ್ರೆ ನಂಬರ್ ಆಫ್ ಕ್ವಶನ್ಸ್ ಎಷ್ಟು? 100. ನಂಬರ್ ಆಫ್ ಕ್ವಶನ್ 100 ಅಂತಂದ್ರೆ ಕ್ವಶನ್ 100 ಇರುತ್ತೆ. ಮಾರ್ಕ್ಸ್ ಒಂದ್ ಕ್ವಶನ್ ಗೆ 1 ಮಾರ್ಕ್ಸ್ ಅಂದ್ರೆ 100 ಕ್ವಶನ್ ಗೆ 100 ಮಾರ್ಕ್ಸ್. ಸೊ ಇದು ನಂಬರ್ ಆಫ್ ಕ್ವಶನ್ 100 ಇರುತ್ತೆ. ಟೈಮಿಂಗ್ ಎಷ್ಟು? ಟೈಮಿಂಗ್ ನೋಡಿ 90 ಮಿನಿಟ್. 90 ಮಿನಿಟ್ ಅಂದ್ರೆ 1.5 ಗಂಟೆ. ನೋಡಿ ಎಷ್ಟು? ಈ ಫಸ್ಟ್ ಎಕ್ಸಾಮ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಗೆ, ಪ್ರಿಲಿಮ್ಸ್ ಎಕ್ಸಾಮ್ ಗೆ 1.5 ಗಂಟೆ ನಿಮಗೆ ಕಾಲಾವಕಾಶ ಇರುತ್ತೆ. 100 ಕ್ವಶನ್ 100 ಮಾರ್ಕ್ಸ್ ಪೇಪರ್ ಇರುತ್ತೆ. ಇಲ್ಲಿ ಒಂದ್ ವೇಳೆ ನೀವು ಕಟ್ ಆಫ್ ಕ್ಲಿಯರ್ ಮಾಡಿ, ಒಂದ್ ವೇಳೆ ಕಟ್ ಆಫ್ ಕ್ಲಿಯರ್ ಆಯ್ತು ಅಂತ ತಿಳ್ಕೊಳ್ಳಿ, ನೆಕ್ಸ್ಟ್ ಎಕ್ಸಾಮ್ ಗೆ ನೀವು ಎಲಿಜಿಬಲ್ ಆಗಿರ್ತೀರ. ಸೆಕೆಂಡ್ ಎಕ್ಸಾಮ್ ಇದು ಕೂಡ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ. ಮೇನ್ಸ್ ಎಕ್ಸಾಮ್, ಮೇನ್ಸ್ ಅಂದ್ರೆ ರಿಟರ್ನ್ ಟೈಪ್ ಒಂದು ಪ್ರೋಸೆಸ್ ಇರುತ್ತೆ. ಸೊ ಇಲ್ಲಿಯೂ ಕೂಡ ಏನು ಯಾವುದೇ ರೀತಿಯ ಸಬ್ಜೆಕ್ಟ್ ಗಳು ಚೇಂಜ್ ಆಗಲ್ಲ. ನೋಡಿ ಇಲ್ಲಿಯೂ ಕೂಡ ಜನರಲ್ ಅವೇರ್ನೆಸ್, ಇಲ್ಲಿ ಮಾರ್ಕ್ಸ್ ಅಷ್ಟೇ ಡಿಫರೆನ್ಸ್ ಆಗುತ್ತೆ. ಇಲ್ಲಿ 40 ಇರುತ್ತೆ ಜನರಲ್ ಅವೇರ್ನೆಸ್ ಗೆ, ಇಲ್ಲಿ ಜನರಲ್ ಅವೇರ್ನೆಸ್ ಗೆ ಏನಾಗುತ್ತೆ 10 ಎಕ್ಸ್ಟ್ರಾ 50 ಕ್ವಶನ್ ಇರುತ್ತೆ. ಮತ್ತೆ ಮ್ಯಾಥಮೆಟಿಕ್ಸ್ ಗೆ 35, ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಗೆ 35. ಟೋಟಲ್ ಎಷ್ಟು? 120 ಮಾರ್ಕ್ಸ್. ನೋಡಿ ಟೋಟಲ್ 120 ಮಾರ್ಕ್ಸ್ ಅಂದ್ರೆ ನಂಬರ್ ಆಫ್ ಕ್ವಶನ್ಸ್ ಎಷ್ಟು? 120 ಆಗಿರುತ್ತೆ. ಅಂದ್ರೆ ಇಲ್ಲಿಯೂ ಕೂಡ ಒಂದು ಕ್ವಶನ್ ಗೆ 1 ಮಾರ್ಕ್ಸ್. ನಂಬರ್ ಆಫ್ ಕ್ವಶನ್ 120 ಇದ್ರೆ 120 ಟೋಟಲ್ ಮಾರ್ಕ್ಸ್. ಇಲ್ಲಿ ಟೈಮ್ ಎಷ್ಟು ಕಾಲಾವಕಾಶ ಕೊಡ್ತಾರೆ ಅಂತಂದ್ರೆ ಇಲ್ಲಿಯೂ ಕೂಡ 90 ಮಿನಿಟ್ಸ್ ಅಂದ್ರೆ 1.5 ಅವರ್. 1.5 ಗಂಟೆ ಕೂಡ ಈ ಒಂದು ಸೆಕೆಂಡ್ ಎಕ್ಸಾಮ್ ಮೇನ್ಸ್ ಅಲ್ಲಿಯೂ ಕೂಡ 1.5 ಗಂಟೆ ಕಾಲಾವಕಾಶ ಇರುತ್ತೆ. ಇವೆರಡೂ ಎಕ್ಸಾಮ್ ನ ನೀವು ಕ್ಲಿಯರ್ ಮಾಡಿದ್ರೆ 3ನೇ ಎಕ್ಸಾಮ್ ಅದು ಟೈಪಿಂಗ್ ಟೆಸ್ಟ್. ಈ ಟೈಪಿಂಗ್ ಟೆಸ್ಟ್ ಅಲ್ಲಿ ಯಾವ್ಯಾವ ಹುದ್ದೆಗಳಿಗೆ ಟೈಪಿಂಗ್ ಟೆಸ್ಟ್ ನ ಇರ್ತಾವಂತ ನೋಡೋಣ.
ಮೊದಲನೇ ನೋಡಿ, ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಆಗಿರ್ಬೋದು, ಜೂನಿಯರ್ ಅಕೌಂಟೆಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟು, ಸೀನಿಯರ್ ಟೈಮ್ ಕೀಪರು, ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟು, ಅಕೌಂಟ್ ಕ್ಲರ್ಕ್ ಕಮ್ ಟೈಪಿಸ್ಟು, ಜೂನಿಯರ್ ಟೈಮ್ ಕೀಪರ್. ಇವಷ್ಟು ಹುದ್ದೆಗಳಿಗೆ ಏನಾಗುತ್ತೆ ನಿಮ್ಗೆ ಟೈಪಿಂಗ್ ಟೆಸ್ಟ್ ಗೆ ಕರೀತಾರೆ. ಸೊ ಟೈಪಿಂಗ್ ಟೆಸ್ಟ್ ನಾವು ಯಾವ ರೀತಿ ಮಾಡಬೇಕು? ಟೈಪಿಂಗ್ ಟೆಸ್ಟ್ ಅಲ್ಲಿ ಇಂತಿಷ್ಟು ವರ್ಡ್ಸ್ ನ ನಾವು ಬರಿಬೇಕೇನಪ್ಪ, ಎಷ್ಟು ಕಾಲಾವಕಾಶದಲ್ಲಿ ನಾವು ಕಂಪ್ಲೀಟ್ ಮಾಡಬೇಕು ಅಂತಂದ್ರೆ ಬನ್ನಿ ಹೇಳ್ತೀನಿ. ಸೊ ನೋಡಿ, ಇಂಗ್ಲಿಷ್ ಅಲ್ಲಿ ಯಾರ್ಯಾರು ಟೈಪ್ ಮಾಡ್ತಿರಲ್ಲ, ಈ ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡ್ತಕ್ಕಂತಹ ವ್ಯಕ್ತಿಗಳು 30 ವರ್ಡ್ಸ್ ನ 1 ಮಿನಿಟ್ ಅಲ್ಲಿ ಕಂಪ್ಲೀಟ್ ಮಾಡಬೇಕು. ಎಷ್ಟು ವರ್ಡ್ಸ್? 30 ವರ್ಡ್ಸ್ 1 ಮಿನಿಟ್ ಅಲ್ಲಿ ಕಂಪ್ಲೀಟ್ ಮಾಡಬೇಕು. ಹಿಂದಿಯಲ್ಲಿ ಟೈಪಿಂಗ್ ಮಾಡೋರು 25 ವರ್ಡ್ಸ್ ಇನ್ 1 ಮಿನಿಟ್. ನೋಡಿ ಎಷ್ಟು? ಇಂಗ್ಲಿಷ್ ಅಲ್ಲಿ ಟೈಪಿಂಗ್ ಮಾಡ್ತಕ್ಕಂತಹ ವ್ಯಕ್ತಿಗಳು 30 ವರ್ಡ್ ಅನ್ನ 1 ನಿಮಿಷದಲ್ಲಿ ಟೈಪ್ ಮಾಡಂತ ಕೆಪಾಸಿಟಿ ಅವರಿಗೆ ಇರಬೇಕು. ಮತ್ತೆ ಹಿಂದಿಯಲ್ಲಿ ಮಾಡಿರ್ತಕ್ಕಂತಹ ವ್ಯಕ್ತಿಗಳು 25 ವರ್ಡ್ಸ್ 1 ಮಿನಿಟ್ ಅಲ್ಲಿ ಟೈಪ್ ಮಾಡಬೇಕು. ಸರ್ ಕನ್ನಡಕ್ಕೆ ಅವಕಾಶವಿಲ್ವಾ ಟೈಪಿಂಗ್ ಮಾಡ್ಲಿಕ್ಕೆ ಅಂತಂದ್ರೆ, ಇಲ್ಲಿ ಸೆಂಟ್ರಲ್ ಎಕ್ಸಾಮ್ ಆಗಿರೋದ್ರಿಂದ ಕನ್ನಡದಲ್ಲಿ ಟೈಪಿಂಗ್ ಮಾಡ್ಲಿಕ್ಕೆ ಯಾವುದೇ ರೀತಿಯ ಅವಕಾಶ ಇರಲ್ಲ. ಸೊ ಇದಿಷ್ಟೇನಾಯ್ತು ನಮ್ದು ಯಾವ ಒಂದು ಎಕ್ಸಾಮ್ ನ ಯಾರು ಕಂಡಕ್ಟ್ ಮಾಡ್ತಾರಾಯ್ತು, ಮತ್ತೆ ಆ ಎಕ್ಸಾಮ್ ಅಲ್ಲಿ ಇರ್ತಕ್ಕಂತಹ ಪೋಸ್ಟ್ ಗಳ ಹೆಸರು ಗೊತ್ತಾಯ್ತು, ಮತ್ತೆ ಎಕ್ಸಾಮ್ ಪ್ಯಾಟರ್ನ್ ನಿಮ್ಗೆ ಗೊತ್ತಾಯ್ತು.